ನಮಸ್ತೆ, ನಾನು ನಿಮ್ಮ ಪ್ರೀತಿಯ ವಿನಯ್ ಬೆಳವಾಡಿ. ಇದು ನನ್ನ ಲೈಫ್ನಲ್ಲೇ ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಯಾಕಂದರೆ ನಾನು ಮೊದಲ ಬಾರಿಗೆ ಫ್ಲೈಟ್ನಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಎಲ್ಲಿಗೆ ಅಂತ ಆಮೇಲೆ ಹೇಳ್ತೀನಿ. ಮೊದಲು ನಾನು ಬಂದಿದ್ದು ಬ್ಯಾಂಗ್ಳೂರು ಏರ್ಪೋರ್ಟ್ಗೆ. ಸೊ ಏರ್ಪೋರ್ಟ್ನ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ನಾನಂತೂ ಫುಲ್ ಖುಷ್. ಎಂಟ್ರಿ ಆದ ನಂತರ ಮೊದಲು ಚೆಕ್ಕಿಂಗ್ ಆಯಿತು. ಚೆಕ್ಕಿಂಗ್ ಆದಮೇಲೆ ನಾವು ಏರ್ಪೋರ್ಟ್ ಒಳಗೆ ಬಂದ್ವಿ. ನನಗಂತೂ ಎಲ್ಲೋ ಹೊಸ ಅನುಭವ. ನನ್ನ ಜೊತೆ ಪಿಯೂಷ್ ಅಣ್ಣ ಇದ್ದರು. ಪಿಯೂಷ್ ಅಣ್ಣ ನನಗೆ ಬಹಳ ಆತ್ಮೀಯರು, ಗುಡ್ ಫ್ರೆಂಡ್ ಆ್ಯಂಡ್ ನನ್ನ ಅಣ್ಣ ಕೂಡ. ಸೊ ಪಿಯೂಷ್ ಅಣ್ಣ ನನಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅಂದರೆ ಏರ್ಪೋರ್ಟ್ ಹೇಗಿರುತ್ತೆ, ಏನೇನು ಚೆಕ್ಕಿಂಗ್ ಇರುತ್ತೆ, ಏನೇನೆಲ್ಲ ಚೆಕ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನಾವು ಫ್ಲೈಟ್ ಒಳಗಡೆ ಹೋದ್ವಿ. ಸೊ ಫ್ಲೈಟ್ ಕೂಡ ಟೇಕಪ್ ಆಯಿತು ಆ್ಯಂಡ್ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಸಖತ್ತಾಗಿತ್ತು. ಅಮೇಝಿಂಗ್ ಫೀಲ್. ಅಂದ ಹಾಗೆ ಇವತ್ತು ನಾವು ಹೋಗ್ತಾ ಇರೋದು ಒಡಿಸ್ಸಾದ ಪೂರಿ ಜಗನ್ನಾಥ ಯಾತ್ರೆಗೆ. ಪೂರಿ ಜಗನ್ನಾಥ ಯಾತ್ರೆ ನನ್ನ ಡ್ರೀಮ್ ಪ್ಲೇಸ್ಗಳಲ್ಲಿ ಒಂದು. ಹೋಗಬೇಕಂತ ತುಂಬ ಸಲ ಅನಿಸಿತ್ತು, ಆದರೆ ಅದನ್ನು ಫುಲ್ಫಿಲ್ ಮಾಡ್ತಿರೋದು ನನ್ನ ಚಿಕ್ಕಪ್ಪ. ಸೊ ಚಿಕ್ಕಪ್ಪಂಗೆ ನನ್ನ ಕಡೆಯಿಂದ ಒಂದು ಹಾರ್ಟ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪುರಿ ಜಗನ್ನಾಥ ಇದು ಚಾರ್ಧಾಮ್ಗಳಲ್ಲಿ ಒಂದು. ಸೊ ಚಾರ್ಧಾಮ್ನಲ್ಲಿ ರಾಮೇಶ್ವರ, ದ್ವಾರಕಾ, ಪುರಿ ಮತ್ತು ಬದ್ರಿನಾಥ. ಚಾರ್ಧಾಮ್ ಅಂದರೆ ಈ 4 ಪ್ಲೇಸ್ಗಳು ಆ್ಯಡ್ ಆಗುತ್ತೆ. ಸೊ ನೆಕ್ಸ್ಟ್ ನಾವು ಫ್ಲೈಟಿಂದ ಆಚೆ ಬರ್ತಿದ್ದ ಹಾಗೆ ಬಸ್ ರೆಡಿ ಇತ್ತು. ಸೊ ಬಸ್ಸಿಂದ ನಾವು ಹೋಟೆಲ್ ಕಡೆ ಬಂದ್ವಿ. ನಾವು ಬರೋಷ್ಟರಲ್ಲಿ ಊಟ ರೆಡಿ ಇತ್ತು. ಸೊ ಊಟ ಮಾಡಿದ್ವಿ. ಊಟ ಆದ ನಂತರ ಸೊ ಇವತ್ತು ನಾವು ಹೋಗಬೇಕಾಗಿರುವಂತಹ ಪ್ಲೇಸ್ ಕಡೆ ಹೊರಟ್ವಿ. ಇವತ್ತು ನಾವು ಮೊದಲು ಹೋಗ್ತಾ ಇರುವಂತಹ ಸ್ಥಳ ಒಡಿಸ್ಸಾದ ಜಾಜ್ಪುರ್ನಲ್ಲಿರುವಂತಹ ಬಿರಜಾದೇವಿ ದೇವಾಲಯ. ಈ ದೇವಾಲಯ ಒಂದು ಐತಿಹಾಸಿಕ ದೇವಾಲಯವಾಗಿದೆ. ಈ ದೇವಾಲಯವನ್ನು 13ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯ ಶಕ್ತಿಪೀಠಗಳಲ್ಲಿ ಒಂದಾದಂತಹ ದೇವಾಲಯವಾಗಿದೆ. ಒಟ್ಟು 108 ಶಕ್ತಿಪೀಠಗಳಿದ್ದು ಅದರಲ್ಲಿ 52 ಶಕ್ತಿಪೀಠಗಳು ಮೈನ್. ಆ 52 ಶಕ್ತಿಪೀಠಗಳಲ್ಲಿ 18 ಶಕ್ತಿಪೀಠಗಳು ಮೈನ್ ಶಕ್ತಿಪೀಠಗಳಾಗಿವೆ. ಶಕ್ತಿಪೀಠ ಅಂದರೆ ಸತಿದೇವಿಯ ದೇಹವು ದಹನವಾದಾಗ ಪರಶಿವನು ಸತಿಯ ದೇಹವನ್ನು ತೆಗೆದುಕೊಂಡು ಹೋಗುವಾಗ ಆ ಸತಿಯ ದೇಹದ ಭಾಗಗಳು ಭೂಮಿಯ ಮೇಲೆ ಬೀಳುತ್ತೆ. ಸೊ ಆ ಬಿದ್ದಂತಹ ಭಾಗಗಳು ಒಂದೊಂದು ಶಕ್ತಿಪೀಠವಾಗಿ ರೂಪುಗೊಳ್ಳುತ್ತೆ. ಸೊ ಅದನ್ನು ನಾವು ಶಕ್ತಿಪೀಠ ಅಂತ ಕರಿತೀವಿ. ಸೊ ಆ ಶಕ್ತಿಪೀಠಗಳಲ್ಲಿ ಇದು ಒಂದು ಶಕ್ತಿಪೀಠ. ಸೊ ಈ ಶಕ್ತಿಪೀಠದಲ್ಲಿ ಸತಿದೇವಿಯ ಹೊಕ್ಕಳಿನ ಭಾಗ ಬಿದ್ದಿದೆ ಎಂದು ಹೇಳಲಾಗುತ್ತೆ. ನೆಕ್ಸ್ಟ್ ನಾವು ಬಿರಜಾದೇವಿಯ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ನಾವು ಹೋಗ್ತಾ ಇರುವಂಥದ್ದು ಚಾಟಿಯಾ ಬಾಟ್ ಧಾಮ್. ಇದು ಕಲ್ಕಿಯ ರೂಪದಲ್ಲಿರುವಂತಹ ಜಗನ್ನಾಥನ ದೇವಸ್ಥಾನ. ಸೊ ಆ ಪ್ಲೇಸನ್ನು ನೋಡಿಕೊಂಡು ರಿಟರ್ನ್ ಆದ್ವಿ ನಾವು. ಇವತ್ತು ನೋಡಿದಂತಹ ಪ್ಲೇಸಸ್ ಎರಡೇ, ಬಿರಜಾದೇವಿ ದೇವಸ್ಥಾನ ಹಾಗೂ ಕಲ್ಕಿಯ ರೂಪದಲ್ಲಿರುವಂತಹ ಜಗನ್ನಾಥನ ದೇವಸ್ಥಾನ.